ಒಳಗೆ ಬನ್ನಿ. ಒಳಗೆ ಬನ್ನಿ ಬನ್ನಿ ಒಳಗೆ ಎಲ್ಲರೂ ಬಂದಾಗಿ ಬನ್ನಿ ಒಂದು 4 ಜನ. ಈ ಚಿಕಿತ್ಸಾಲಯ ಇದೀಗ ಡಾಕ್ಟರ್ ಬನ್ನಿ. 3ನೇ ಬಾರಿಗೆ ನವೀಕೃತವಾದಂತಹ ಚಿಕಿತ್ಸಾಲಯ 2005 2012 ಮತ್ತು ಇದೀಗ सिद्धिप्रदायक गणनाथ सर्वशक्तियु नीने सिद्धिप्रदायक नीने ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ ಸರ್ವಶಕ್ತಿಯು ನೀನೇ ಸಿದ್ಧಿಪ್ರದಾಯಕ ನೀನೇ ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ ವಿದ್ಯೆ ನೀಡುವೆ ಸಿದ್ಧಿ ನೀಡುವೆ ಶುದ್ಧಿ ಮಾಡುವೆ ಕರುಣೆಯ ತೋರುವ ಕರುಣಾಮಯ ನೀನೇ ಕರುಣೆಯ ತೋರುವ ಕರುಣಾಮಯ ನೀನೇ ವಂದಿಪೆ ನಿನಗೆ ಗಣನಾಥ ಪೂಜಿಪೆ ನಿನಗೆ ಹೇ ನಾಥ ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ ಸಿದ್ಧಿ ಪ್ರದಾಯಕ ಗಣನಾಥ. 1997ರಿಂದ ಇಲ್ಲಿ ಈ ಸೇವೆಯನ್ನು ಆರಂಭಿಸಿದವರು ತನ್ನ ವೃತ್ತಿಯ ಜೊತೆಗೆ ಪ್ರವೃತ್ತಿ ಬಹಳ ವಿಶೇಷವಾದದ್ದನ್ನು ನಾವು ಇಲ್ಲಿ ಗುರುತಿಸಲೇಬೇಕು. ರೆಡ್ ಕ್ರಾಸಿನ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಗೃಹರಕ್ಷಕ ದಳದ ಸಮಾದೇಷ್ಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. 9 ಕೃತಿಗಳನ್ನು ಬರೆದಿದ್ದಾರೆ. ಅವರ ರಕ್ತದಾನ ಎನ್ನುವಂಥ ಕೃತಿ ಸುಮಾರು 50,000ಕ್ಕಿಂತಲೂ ಹೆಚ್ಚು ಕೃತಿಯನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ರಕ್ತದಾನ ಜೀವದಾನ ಎನ್ನುವಂಥದ್ದು. ಅದರ ಜೊತೆಗೆ ಸುರಕ್ಷಾ ದಂತ ಆರೋಗ್ಯ ಮಾರ್ಗದರ್ಶಿ, ಸಂಜೀವಿನಿ ಆರೋಗ್ಯ ಮಾರ್ಗದರ್ಶಿ, ಅರಿವು ಬಾಯಿ ಕ್ಯಾನ್ಸರ್ ಮಾರ್ಗದರ್ಶಿ, ಜ್ವರ ಸಂಗಾತಿ ಜ್ವರ ಸಂಹಿತೆ, ಧನ್ವಂತರಿ ವೈದ್ಯಕೀಯ ಲೇಖ, ಈಗ 9 ಪುಸ್ತಕಗಳನ್ನು ಬರೆದಿದ್ದಾರೆ. 2017ನ ಸಾಲಿನಲ್ಲಿ ಪ್ರತಿಷ್ಠಿತ ಬಿಸಲೇರಿ ಜಯಣ್ಣ ಪ್ರಶಸ್ತಿ ಇವರ ಕೃತಿಗೆ ಸಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ಇವರ ವೈದ್ಯಕೀಯ ಕೃತಿಗೆ ಸಂದಿದೆ. ಅರಿವು ಬಾಯಿ ಕ್ಯಾನ್ಸರ್ ಮಾರ್ಗದರ್ಶಿ ಪುಸ್ತಕಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹೀಗೆ ಸಾಹಿತ್ಯ ಲೋಕದಲ್ಲೂ ಕೂಡ ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತಿರುವಂಥ ಇವರು ಮತ್ತು ರಾಜಶ್ರೀ ಮೋಹನ್ರವರ ವಿಶೇಷವಾದ ಸೇವೆಯನ್ನು ಇಲ್ಲಿ ಉಲ್ಲೇಖಿಸಬೇಕು. ಇತ್ತೀಚೆಗೆ 2-3 ವರ್ಷಗಳಿಂದ ಪರಿಸರ ಪ್ರಜ್ಞೆಗಾಗಿ ಈ ಪರಿಸರದಲ್ಲಿ 1000ಕ್ಕಿಂತ ಅಧಿಕ ಗಿಡಗಳನ್ನು ವಿತರಣೆ ಮಾಡಿದ್ದಾರೆ, ಗಿಡ ನೆಟ್ಟಿದ್ದಾರೆ. ಕ್ಯಾನ್ಸರ್ ಮಾಸಾಚರಣೆಯನ್ನು ಮಾಡಿ 1000ಕ್ಕಿಂತ ಅಧಿಕ ಗುಟ್ಕಾ ವ್ಯಸನಿಗಳನ್ನು ಗುಟ್ಕಾ ಮುಕ್ತ ವ್ಯಕ್ತಿಗಳನ್ನಾಗಿ ಪರಿವರ್ತಿಸಿದ ಸೇವೆಯನ್ನು ನೀಡಿದ ವಿಶೇಷ ಹೆಗ್ಗಳಿಕೆಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಮತ್ತು ರಾಜಶ್ರೀ ಮೋಹನ್ರವರು ಸೇವೆಯನ್ನು ಸಲ್ಲಿಸಿದ ಇಲ್ಲಿ ಉಲ್ಲೇಖಿಸಲೇಬೇಕು. ಇಂತಹ ಒಂದು ವಿಶಿಷ್ಟವಾದಂತಹ ಸಮಾಜಮುಖಿ ಚಿಂತನೆಗಳೊಂದಿಗೆ ಸೇವೆ ಮತ್ತು ವೃತ್ತಿ ಎರಡನ್ನೂ ಮೇಳೈಸಿಕೊಂಡು ಬದುಕಿನಲ್ಲಿ ವಿಶೇಷ ಮಾನ್ಯತೆಯನ್ನು ಪಡೆದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು ಇದೀಗ ಸ್ವಾಗತ ಮತ್ತು ಪ್ರಸ್ತಾವನೆಗಳಲ್ಲಿ ಎಲ್ಲರನ್ನೂ ಬರಮಾಡಿಕೊಳ್ಳುತ್ತಾರೆ. ಇದು 4ನೇ ಬಾರಿ ನನ್ನ ದಂತ ಚಿಕಿತ್ಸಾಲಯದ ನವೀಕರಣಗೊಳ್ತಾ ಇದೆ. 1997 ಜುಲೈ 3ರಂದು ಮಾನ್ಯ ರಮಾನಾಥರಯವರಿಂದ ಉದ್ಘಾಟನೆಗೊಂಡು ಆ ಬಳಿಕ 3 ಬಾರಿ ನವೀಕರಣ ಆಗಿತ್ತು. 2002ರಲ್ಲಿ ಸ್ಥಳದ ಅಭಾವದ ಕೊರತೆಯಿಂದ ಹಿಲ್ ಸೈಡ್ ಕಾಂಪ್ಲೆಕ್ಸಿಂದ ರಿಫಾ ಸೆಂಟರ್ ಅಂತ ಹೇಳುವ ಪಕ್ಕದ ಬಿಲ್ಡಿಂಗಿಗೆ ನಾವು ಬಂದಿದ್ವಿ. ಆ ಬಳಿಕ ಜಾಗದ ಕೊರತೆಯಿಂದಾಗಿ ಮತ್ತಷ್ಟು ವಿಸ್ತರಣೆಗೊಂಡು ಮಗದೊಮ್ಮೆ ರಮಾನಾಥರಯವರೇ ಬಂದು ಉದ್ಘಾಟನೆ ಮಾಡಿದರು. 2002 ಮತ್ತು 2008 ಹಾಗೆ ಒಟ್ಟು 3 ಬಾರಿ ಉದ್ಘಾಟನೆಯಾಗಿ ಈಗ ಅನಿವಾರ್ಯವಾಗಿ 4ನೇ ಬಾರಿಗೆ ನಾವು ಸ್ಥಳಾಂತರಗೊಳ್ತಾ ಇದ್ದೇವೆ. ಒಂದು ವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳ
ವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಇರುವ ಕಾರಣದಿಂದಾಗಿ ನನ್ನ ಪ್ರಸ್ತುತವಾದಂತಹ ಕ್ಲಿನಿಕ್ ರಸ್ತೆ ಅಗಲೀಕರಣದ ಕಾರಣದಿಂದ ಡೆಮಾಲಿಷ್ ಆಗುವ ಕಾರಣದಿಂದ ಅನಿವಾರ್ಯವಾಗಿ ನಾನು ಮಗದೊಮ್ಮೆ ಇನ್ನೊಂದು ಪಕ್ಕದ ಈ ಬಿಲ್ಡಿಂಗ್ ಹೈಲ್ಯಾಂಡ್ ಕಾಂಪ್ಲೆಕ್ಸಿಗೆ ನಾನು ಸ್ಥಳಾಂತರಗೊಳ್ತಾ ಇದ್ದೇನೆ. ಪ್ರತಿ ಬಾರಿಯೂ ನವೀಕರಣಗೊಳ್ಳುವಾಗ ಹೊಸ ನನ್ನ ಆಸನಗಳನ್ನು, ದಂತ ಚೇರ್ಗಳನ್ನು, ಬೇರೆ ಬೇರೆ ವಿಶೇಷವಾದಂಥ ತಂತ್ರಜ್ಞಾನ ಇರುವಂತಹ ಸಲಕರಣೆಗಳನ್ನು ಸೇರಿಸಿ ಹೊಸಂಗಡಿಯ ಜನತೆಗೆ ವಿಶ್ವ ದರ್ಜೆಯ ಗುಣಮಟ್ಟದ ಚಿಕಿತ್ಸೆ ದೊರಕುವ ನಿಟ್ಟಿನಲ್ಲಿ ಇದು ಕೊನೆಯ ಬಾರಿಗೆ ನಾನು ನವೀಕರಣ ಮಾಡ್ತಾ ಇದ್ದೇನೆ. ಬಹುಶಃ ಮುಂದೆ ನವೀಕರಣ ಮಾಡೋದು ಸ್ವಲ್ಪ ಸ್ಥಳಾಂತರಗೊಳ್ಳುವ ಒಂದು ವ್ಯವಸ್ಥೆ ಬರದೇ ಇರಲಿ ಅಂತೇಳಿ ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ 2 ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ರಮಾನಾಥ ರೈ ಅವರು ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ನನ್ನ ಎಲ್ಲ ಪುಸ್ತಕ ಬಿಡುಗಡೆಗೂ ಬರುವಂಥ ವ್ಯಕ್ತಿ. ಅನಿವಾರ್ಯವಾದ ಕಾರಣದಿಂದ ಅವರು ಬರಲಿಕ್ಕೆ ಆಗ್ತಾ ಇಲ್ಲ. ದೂರದ ಯಲ್ಲಾಪುರದಲ್ಲಿ ಚುನಾವಣೆ ನಡೀತಾ ಇದೆ. ಅದರ ವೀಕ್ಷಕರಾಗಿ ಯಲ್ಲಾಪುರ ಜಿಲ್ಲೆಯ ಉಸ್ತುವಾರಿಯಾಗಿ ಅಲ್ಲಿರುವ ಕಾರಣದಿಂದ ಅಲ್ಲಿಂದಲೇ ಬೆಳಿಗ್ಗೆ ಫೋನ್ ಮಾಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಬರುವುದಿಲ್ಲ, ಇನ್ನೊಮ್ಮೆ ನಾನು ಬರ್ತೇನೆ ಅಂತ ಹೇಳಿದಾಗ ನಾನು ಏನು ಹೇಳಲಿಕ್ಕೆ ನನಗೆ ಉತ್ತರ ಇರಲಿಲ್ಲ. ಅವರ ಆಶೀರ್ವಾದ, ಅವರ ಹರಕೆ ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ರಮಾನಂದ ಬನ್ನರಿಯವರು ನಮ್ಮ ಜೊತೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮೊದಲೇ ನಮಗೆ ಅವರನ್ನು ನಾವು ಸಂದರ್ಶಿಸಿ ಅವರ ಅನುಮತಿಯನ್ನು ಪಡೆದು ಇವತ್ತು ಅವರ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಸಹ ನಮ್ಮ ಜೊತೆ ಅವರು ಸೇರಿಕೊಂಡಿದ್ದಾರೆ. ಅವರನ್ನು ನನ್ನ ಸುರಕ್ಷಾ ದಂತ ಚಿಕಿತ್ಸಾಲಯದ ಪರವಾಗಿ, ನನ್ನೆಲ್ಲ ಕುಟುಂಬದ ಪರವಾಗಿ, ಹೊಸಂಗಡೆಯ ಜನತೆಯ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ, ಆದರಣೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಸಿರಿ, ನನ್ನ ಮಗಳು ಸಿರಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಯಾಗಿ ಬರಬೇಕಾಗಿದ್ದಂತಹ ಸ್ವಯಂ ಪ್ರಕಾಶ್ ಅವರು ಬೆಂಗಳೂರಿನ ವಕೀಲರು. ನನಗೆ ರಮಾನಾಥ ರೈ ಅವರನ್ನು ಪರಿಚಯ ಮಾಡಿಸಿಕೊಟ್ಟು ನನ್ನ ಜೀವನದಲ್ಲಿ ತಿರುವು ನೀಡಿದಂಥ ಒಬ್ಬ ವ್ಯಕ್ತಿ. ಅವರನ್ನು ಸಹ ನಾನು ನನ್ನ ಯಾವುದೇ ಸಮಾರಂಭಕ್ಕೆ ಕರೀಲಿಕ್ಕೆ ಅವಕಾಶ ಸಿಗಲಿಲ್ಲ. ಬಹುಶಃ ಈ ಬಾರಿ ಆದರೂ ದಯವಿಟ್ಟು ಬನ್ನಿ ಅಂತೇಳಿ ನಾನು ಅವರನ್ನು ಕೇಳಿದಾಗ ಖಂಡಿತವಾಗಿ ಬರ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಅವರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಆರೋಗ್ಯದ ಸಮಸ್ಯೆ ತೀವ್ರವಾಗಿ ಕಾಡಿದ ಕಾರಣದಿಂದ ಅವರು ಸಹ ಕೊನೆ ಕ್ಷಣದಲ್ಲಿ ಬರಲಿಕ್ಕಾಗಲಿಲ್ಲ, ದಯವಿಟ್ಟು ನಮ್ಮನ್ನು ಮನ್ನಿಸಿ ಅಂತ ಹೇಳಿ ಶುಭಾಶಯಗಳನ್ನು ಕೋರಿರುತ್ತಾರೆ. ಇವತ್ತು ಆಪತ್ಬಾಂಧವರಾಗಿ ನಮ್ಮ ಜೊತೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮಗೆ ಜೊತೆಯಾಗಿದ್ದು ಅವರ ಆಶೀರ್ವಾದವನ್ನು ನಮಗೆ ನೀಡುತ್ತಿರುವಂತಹ ನನ್ನ ಸೋದರ ಮಾವ ಡಾಕ್ಟರ್ ಗಣಪತಿ ಭಟ್ ಕುಳಮರ್ವ, ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂತಹ ಒಬ್ಬರು. ನಾವೆಲ್ಲ ಅವರನ್ನ ದಂತವೈದ್ಯಕೀಯ ಕ್ಷೇತ್ರದ ಭೀಷ್ಮ ಪಿತಾಮಹ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದರೆ 50 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಸಾಮಾನ್ಯದ ಮಾತಲ್ಲ. ನಾನು 22 ವರ್ಷಕ್ಕೆ ನನ್ನ ಎಲ್ಲ ಕೂದಲುಗಳು ಉದುರಿ ಹೋಗಿದೆ. ಇನ್ನು 24-28 ವರ್ಷ ನನಗೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಇನ್ನೊಂದು 10 ವರ್ಷ ನಾನು ದಂತವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿಬೋದು. ಅಂತಹ ಒಂದು ವ್ಯವಸ್ಥೆಯಲ್ಲಿ ಈಗಿನ ಕಾಲದಲ್ಲಿ ಎಲ್ಲವೂ ವ್ಯವಸ್ಥೆಗಳಿದೆ. 4 ಹ್ಯಾಂಡ್ ಡೆಂಟಿಸ್ಟ್ರಿ ಅಂತ ಹೇಳ್ತೇವೆ. ಕೈಗೊಬ್ಬ ಕಾಲಿಗೊಬ್ಬ ಜನ ಇರ್ತಾರೆ, ಕೆಲಸ ಮಾಡಲಿಕ್ಕೆ ಸುಲಭ. ಹಿಂದಿನ ಕಾಲದಲ್ಲಿ ಹಾಗಲ್ಲ, ಚೇರ್ಗಳ ವ್ಯವಸ್ಥೆನೂ ಬೇರೆ, ಒಬ್ಬರೇ ಮಾಡಬೇಕು, ಪ್ರತಿಯೊಂದು ಕೆಲಸವನ್ನು ಅವರೇ ಮಾಡಬೇಕು. ಅಂತಹ ವ್ಯವಸ್ಥೆಯನ್ನು ಇಟ್ಟುಕೊಂಡು 50 ವರ್ಷಗಳ ಕಾಲ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಿಗಳ ಚಿಕಿತ್ಸೆ ಮಾಡಿ ಸ್ವಯಂ ನಿವೃತ್ತಿಯನ್ನು VRS ತೆಗೆದುಕೊಂಡ ಒಬ್ಬರು ವೈದ್ಯರು ಇದ್ದಾರೆ ಅಂದರೆ ಅವರು ಡಾಕ್ಟರ್ ಗಣಪತಿ ಭಟ್ ಅವರು. ಸೊ ಅವರ ದೊಡ್ಡ ಗುಣ ಇವತ್ತು ದಯವಿಟ್ಟು ನೀವು ನಮ್ಮ ಜೊತೆ ವೇದಿಕೆ ಹಂಚಿಕೊಳ್ಬೇಕು ಅಂತ ಹೇಳಿದಾಗ ಮರು ಮಾತಾಡದೆ ಒಪ್ಪಿಕೊಂಡಿದ್ದಾರೆ. ಪ್ರತಿಯೊಂದು ನನ್ನ ಕಾರ್ಯಕ್ರಮಕ್ಕೂ ಪುಸ್ತಕ ಬಿಡುಗಡೆಗೂ ಬರ್ತಾರೆ. ಕಳೆದ ಬಾರಿ ನವೀಕರಣ ಆದಾಗ ನಾನು ಅವರಿಗೊಂದು ಪುಟ್ಟ ಸನ್ಮಾನನೂ ಮಾಡಿದ್ದೆ. ಯಾಕೆಂತ ಹೇಳಿದರೆ ಇವತ್ತು ಇರುವ ಎಲ್ಲ ವೈದ್ಯರುಗಳಿಗೆ, ದಂತವೈದ್ಯರುಗಳಿಗೆ ಆದರ್ಶಪ್ರಾಯರಾಗಿ ಅವರು ಬದುಕ್ತಾ ಇದ್ದಾರೆ. ಒಬ್ಬ ದಂತವೈದ್ಯರು ಹೇಗೆ ಬದುಕಬಹುದು ಅಂತ ಹೇಳಿ ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಾನ್ವಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳಿ.
ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಈ ಕಟ್ಟಡದ ಮಾಲೀಕರಾದಂತಹ ಹಮೀದ್ ಇಂಜಿನಿಯರ್ ಅಂತ ಹೇಳ್ತಾರೆ, ಅಬ್ದುಲ್ ಹಮೀದ್ ಅಂತೇಳಿ ಈ ಕಟ್ಟಡದ ಮಾಲಕರು, ಅವರನ್ನು ಸಹ ನಾನು ಪ್ರೀತಿಯಿಂದ ಬರಬೇಕು ಅಂತ ಕೇಳಿಕೊಂಡಿದ್ದೆ. ಯಾವುದೋ ಒಂದು ತುರ್ತು ಕೆಲಸದ ಮೇಲೆ ಕ್ಯಾಲಿಕಟ್ಟಿಗೆ ಹೋದವರು ಬಹುಶಃ ಅವರಿಗೆ ನಿನ್ನೆ ರಾತ್ರಿ ಟ್ರೈನ್ ಮಿಸ್ ಆಗಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ನಮ್ಮ ಎಲ್ಲ ಅತಿಥಿಗಳು ಬರಬೇಕಾದವರು ಯಾರೂ ಬರಲಿಲ್ಲ, ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ಆದರೆ ನೀವೆಲ್ಲ ಸಹೃದಯ ಬಂಧುಗಳು, ನನ್ನ ಎಲ್ಲ ಹೊಸಂಗಡಿಯ ಮಿತ್ರರು ಇವತ್ತು ಬಂದು ಸೇರಿದ್ದೀರಾ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಗೌರವ ಉಪಸ್ಥಿತಿಯಾಗಿ ನನ್ನ ತೀರ್ಥರೂಪರಾದಂತಹ ಶ್ರೀ ಚೂಂತಾರು ಲಕ್ಷ್ಮೀನಾರಾಯಣ ಭಟ್ರು, ನಮ್ಮ ಎಲ್ಲ ನಾವು ಜೀವನದಲ್ಲಿ ಏನು ಸಾಧಿಸಿದ್ದೇವೆ ಅದಕ್ಕೆಲ್ಲ ಕಾರಣೀಭೂತರಾದಂತಹ ಚೂಂತಾರು ಲಕ್ಷ್ಮೀನಾರಾಯಣ ಭಟ್ ಅವರು ಇದ್ದಾರೆ. ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇನೆ. ನನ್ನ ಸುಪುತ್ರ ಸಮರ್ಥ ಚೂಂತಾರು ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತೇಳಿ ನಾನು ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನನ್ನ ಪ್ರೀತಿಯ ಕರೆಗೆ ಹೋಗೊಟ್ಟು ಬಹಳಷ್ಟು ಮಂದಿ ನನ್ನ ಬಾಂಧವರು, ಹೊಸಂಗಡಿಯ ಬಂಧುಗಳು ಬಂದಿದ್ದಾರೆ. ಪ್ರತಿಯೊಬ್ಬರು ಇವತ್ತು ಮೊಹಮ್ಮದ್ ಇರ್ಬೋದು, ಸಲೀಮ್ ಇರ್ಬೋದು, ರಮೇಶ್ ಇರ್ಬೋದು, ನೆಪೋಲಿಯನ್ ಮೊಂತೆರೆ ಇರ್ಬೋದು, ಅಂಬು ಮಣಿಯಾಣಿ ಇರ್ಬೋದು, ಭಾಳಷ್ಟು ಮಂದಿ ನನ್ನ ಸ್ನೇಹಿತರು, ಜೋಹ್ರಾ ಇರ್ಬೋದು, ಖತೀಜಾ ಇರ್ಬೋದು, ಪ್ರತಿಯೊಬ್ಬರೂ ಸಹ ನನ್ನ ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಾ. 22 ವರ್ಷಗಳ ಹಿಂದೆ ಜುಲೈ 3ಕ್ಕೆ ನಾನು ಇಲ್ಲಿಗೆ ಬಂದಿದ್ದಾಗ ನನ್ನ ಊರಿನ ಒಂದು ವ್ಯಾನ್ ಮಾಡಿ ಒಂದು 30 ಜನರನ್ನು ಕರ್ಕೊಂಡು ಬಂದು ನಾನು ಉದ್ಘಾಟನೆ ಮಾಡಿದ್ದೆ. ನನಗೆ ಅಲ್ಲಿ ಪರಿಚಯ ಇದ್ದವರು ಯಾರೂ ಇರಲಿಲ್ಲ. ಇದ್ದವರು ಒಬ್ಬರು ರಾಘವೇಂದ್ರ ಮೆಡಿಕಲ್ಸ್ನ ಶಂಕರನಾರಾಯಣ ಭಟ್ರು, ಬಹುಶಃ ಅವರು ಇಲ್ಲಿ ಇದ್ದಾರೆ, ಅವರು ಯಾವತ್ತೂ ನನ್ನ ಜೊತೆ ಇದ್ದಾರೆ. ಆವಾಗ ನನಗೆ ಪರಿಚಯ ಇದ್ದದ್ದು ಒಬ್ಬರು ಶಂಕರನಾರಾಯಣ ಭಟ್ರು, ಇನ್ನೊಬ್ಬರು ಹಿಲ್ ಸೈಡ್ ಕಾಂಪ್ಲೆಕ್ಸ್ನ ದನಿ ಕಮಲಾಕ್ಷ ಅಂತೇಳಿ, ಇಬ್ಬರ ಪರಿಚಯ ಮಾತ್ರ ಇತ್ತು. ಇವತ್ತು ಬಹುಶಃ ನನ್ನ ಊರಿಂದ ಬಂದವರು ಭಾಳಷ್ಟು ಕಡಿಮೆ, ಒಂದು 10 ಜನ ಬಂದಿದ್ದಾರೆ ಅಷ್ಟೇ. ಈ ಊರಿನವರೆಲ್ಲರೂ ನನ್ನ ಜೊತೆ ಇದ್ದಾರೆ. ಬಹುಶಃ ಇವತ್ತು ಸಾಕಷ್ಟು ಫಂಕ್ಷನ್ಗಳಿದೆ, ಮುಂದೆ ನಮ್ಮ ಜೊತೆ ಅವರು ಸೇರ್ಕೋತಾರೆ. ಎಲ್ಲ ನನ್ನ ಬಾಂಧವರು, ಇಲ್ಲಿಯ ಹೊಸಂಗಡಿಯ ಜನರು, ನಮ್ಮನ್ನು ಬೆಳೆಸಿದ್ದೀರಾ, ಎಲ್ಲರೂ ಬಂದಿದ್ದೀರಾ. ಪ್ರತಿಯೊಬ್ಬರನ್ನು ನಾನು ವೈಯಕ್ತಿಕವಾಗಿ ನಾನು ಸ್ವಾಗತಿಸುವುದು ಕಷ್ಟ ಆಗ್ತದೆ. ಆದರೆ ಪ್ರತಿಯೊಬ್ಬರನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ನಾನು ಸುರಕ್ಷಾ ದಂತ ಚಿಕಿತ್ಸಾಲಯದ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಮಂಜು, ದಯವಿಟ್ಟು ನಮ್ಮ ಆಹ್ವಾನವನ್ನು ಸ್ವೀಕರಿಸಬೇಕು. ಡಾಕ್ಟರ್ ಬಿಜು, ಡಾಕ್ಟರ್ ತನ್ವಿ ಸತೀಶ್, ಡಾಕ್ಟರ್ ಶ್ವೇತಾ ಎಲ್ಲಿದ್ದಾರೆ, ಡಾಕ್ಟರ್ ಆಫಿಯಾ, ಡಾಕ್ಟರ್ ನಾಗರಾಜ್ ಕಾಮತ್, ಡಾಕ್ಟರ್ ಗೋಪಿನಾಥ್, ಹಾಗೆಯೇ ನನ್ನ ಬಂಧುಗಳು, ನನ್ನ ಮಿತ್ರರು, ನನ್ನ ಸಹೋದ್ಯೋಗಿಗಳು, ಪತ್ರಿಕಾ ಬಂಧುಗಳು, ಅರ್ಷದ್ ವರ್ಕಾಡಿಯವರಿದ್ದಾರೆ, ಇರ್ಷಾದ್ ಮಂಜೇಶ್ವರ ಇದ್ದಾರೆ, ಡಾಕ್ಟರ್ JP ಅವರಿದ್ದಾರೆ. ಪ್ರತಿಯೊಬ್ಬರೂ ಸಹ ನನ್ನ ಆ ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ನಮ್ಮ ಜೊತೆ ಬಂದು ಸೇರಿದ್ದೀರಾ. ಪ್ರತಿಯೊಬ್ಬರನ್ನು, ಪತ್ರಿಕಾ ಬಂಧುಗಳನ್ನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುರಳಿಯವರ ಸೇವೆಯ ಪ್ರೀತಿಗೆ ಪಾತ್ರರಾದಂತಹ ಸಲೀಂ, ನೆಪೋಲಿಯನ್ ಮೊಂತೆರೋ ಮತ್ತು ಸದಾಶಿವ ಆಳ್ವ ಮೂವರು ವೇದಿಕೆಗೆ ಬರಬೇಕು. ಅವರ ಮನೆಯವರು ಅವರನ್ನು ವೇದಿಕೆ ಕರೆತರಬೇಕು ಅಂತ ಪಡ್ಕೊಳ್ತಾ ಇದ್ದಾರೆ. ಸದಾಶಿವ ಆಳ್ವರು, ನೆಪೋಲಿಯನ್ ಮೊಂತೆರೋ ಉತ್ಸಾಹಿ ಯುವಕ, ಕೃಷಿಕರು, ಈ ಊರಿನ ಎಲ್ಲ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವರು. ಅಗತ್ಯತೆಯ ಈ ಹೊತ್ತಿನಲ್ಲಿ ಈ ಮೂವರು ಹಿರಿಯರು ದೀಪ ಪ್ರಜ್ವಾಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ. ವಿಶೇಷವಾಗಿ ಸಲೀಮ್ರವರು ತನ್ನ 2 ಕಣ್ಣುಗಳನ್ನು ಕಳ್ಕೊಂಡವರು, ಧರ್ಮದ ದ್ವೇಷಕ್ಕೆ ಬಲಿಯಾದವರು, ನಡು ಮಧ್ಯಾಹ್ನ ಉಳ್ಳಾಲ ಸಮೀಪ ಹಲ್ಲೆಗೊಳಗಾಗಿ ಕಣ್ಣನ್ನು ಕಳ್ಕೊಂಡವರು, ಲೋಕದ ಬೆಳಕನ್ನು ಈ ಮಾಂಸಚಕ್ಷುಗಳಿಂದ ನೋಡಲಾರದಿದ್ದರೂ ಕೂಡ ಅಂತಃಚಕ್ಷುಗಳಿಂದ ನೋಡುವಂತಹ ಸಲೀಮ್ರವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಶುಭವನ್ನು ಕೋರುತ್ತಾ ಸಾಕ್ಷಿಯಾಗೋಣ.
अगर आप ವಿಶೇಷವಾಗಿ ಈ ದೀಪ ಪ್ರಜ್ವಾಲನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಕಳೆಯನ್ನು ನೀಡಿದ ಶೋಭೆಯನ್ನು ತಂದಂತಹ ಸಲೀಮ್ರವರು, ಮಂತೇರವರವರು, ಸದಾಶಿವಾಳ ಅವರ ಮೂವರಿಗೂ ಪುಷ್ಪಗುಚ್ಛವನ್ನು ನೀಡಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮ ಯಶಸ್ಸಿಗೆ ತುಂಬ ಹೃದಯದ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಈ ಚಿಕಿತ್ಸಾಲಯದ ಸೇವೆಯನ್ನು ಪಡೆಯುತ್ತಿರುವವರು ಮತ್ತು ಇದರ ಉತ್ಕರ್ಷೆಯಲ್ಲಿ ಸದಾ ಆಶಯವನ್ನು ನೀಡುತ್ತಿರುವಂಥವರು ಇವರು ಮೂವರು ಈ ಕಾರ್ಯಕ್ರಮದ ಸಾಕ್ಷಿಯಾಗಿದ್ದುಕೊಂಡು ವಿಶೇಷವಾದ ಕಳೆಯನ್ನು ಮಾಡ್ತಾ ಇದ್ದಾರೆ. ಧರ್ಮ ಸೂಕ್ಷ್ಮತೆಯ ಸನ್ನಿವೇಶದಲ್ಲಿ ಧರ್ಮ ಸಾಮರಸ್ಯದ ಸಂದೇಶವನ್ನು ಈ ವೇದಿಕೆಯಲ್ಲಿ ನಾವೆಲ್ಲ ಬಿತ್ತೋಣ. ಸಮಾಜಮುಖಿ ಚಿಂತನೆಗಳೊಂದಿಗೆ ಸೇವೆಯನ್ನೇ ಆದರ್ಶವಾಗಿಟ್ಟುಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ರಾಜಶ್ರೀ ಮೋಹನ್ ರವರ ಈ ಸೇವೆಯನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಮೂವರು ಹಿರಿಯರನ್ನು ಇವತ್ತಿನ ಮುಖ್ಯ ಅತಿಥಿಗಳಾದ ಹಿರಿಯ ವೈದ್ಯರು, ಗುರುತಿಸಲ್ಪಟ್ಟ ಕವಿಗಳು ಮತ್ತು ಯಕ್ಷಗಾನ ಗಂಡು ಮೆಟ್ಟಿನ ಕಲೆಯ ಪರಂಪರೆಯಿಂದ ಬಂದವರು ಆದ ಶ್ರೀಯುತ ದ ರಮಾನಂದ ಬನಾರಿಯವರೇ, ದ ಮುರಳಿ ಮೋಹನ್ ಚೂಂತಾರ್ ದಂಪತಿಗಳ ಹಿರಿಯರಾದ ಮತ್ತು ನಮ್ಮ ಭಾವನೂ ಆದ ಶ್ರೀಯುತ ಚೂಂತಾರು ಲಕ್ಷ್ಮೀನಾರಾಯಣ ಭಟ್ಟರೇ, ಡಾಕ್ಟರ್ ಮುರಳಿ ಮೋಹನ್ ಮತ್ತು ಡಾಕ್ಟರ್ ರಾಜಶ್ರೀ ಮೋಹನ್ ಅವರೇ, ಹಾಗೂ ನಾನು ಬಂದಾಗ ನನ್ನ ಕೆಲವು ಹಳೆಯ ಪೇಷಂಟ್ಸನ್ನು ಇಲ್ಲಿ ಗುರುತಿಸಿದೆ, ಅವರು ನನ್ನನ್ನು ಗುರುತಿಸಿದರು. ಮತ್ತು ಸಮಾಜ ಬಾಂಧವರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತೇನೆ. ಇವತ್ತು ಇಷ್ಟು ವ್ಯವಸ್ಥಿತವಾದ, ಸುಸಜ್ಜಿತವಾದ ಮತ್ತು ಇಡೀ ಈ ಕಾಸರಗೋಡು ಜಿಲ್ಲೆಯಲ್ಲಿ ಬಹುಶಃ ಮಂಗಳೂರಿನಲ್ಲಿಯೂ ಕೂಡ ಇರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಷ್ಟು ಸುವ್ಯವಸ್ಥಿತವಾದ, ಸುಸಜ್ಜಿತವಾದ, ವಿಸ್ತಾರವಾದ ಒಂದು ದಂತ ಚಿಕಿತ್ಸಾಲಯವನ್ನು ಇದು 4ನೇ ಬಾರಿಗೆ ಅಂತ ಹೇಳ್ತಾರೆ ಡಾಕ್ಟರ್ ಮುರಳಿಯವರು. ಇರಲಿ, ಇದು ಒಂದು ಚಿಕಿತ್ಸಾಲಯವಲ್ಲ, ಇದು ಒಂದು ದಂತ ಚಿಕಿತ್ಸೆಯ ಒಂದು ಇನ್ಸ್ಟಿಟ್ಯೂಷನ್, ಅಂದರೆ ಮಹಾಸಂಸ್ಥೆ ಎಂದು ನೋಡಿದಾಗ ನನಗೆ ಮನವರಿಕೆಯಾಯಿತು. ನಿಜವಾಗಿಯೂ ಈ ಸಂದರ್ಭದಲ್ಲಿ ನಾನು ಒಬ್ಬ ಸಾಮಾನ್ಯ ನಿಮ್ಮ ಹಾಗೆ ಕೆಳಗೆ ಕುಳಿತು ನೋಡಿ ಸಂತೋಷ ಪಡುವವ. ಲೈವ್ಸ್ ಆಫ್ ಗ್ರೇಟ್ ಮೆನ್ ವೇರ್ ನೆವರ್ ಬೈ ಸಡನ್ ಫ್ಲೈಟ್, ದೇ ವೆನ್ ದೇರ್ ಕಂಪ್ಯಾನಿಯನ್ ಸ್ಲೆಪ್ಟ್ ವೇರ್ ಟಾಯ್ಲಿಂಗ್ ಅಪ್ವರ್ಡ್ಸ್ ನೈಟ್ ಎಂಬುದು ಡಾ ಮುರಳಿ ಮೋಹನ್ ಚೂಂತಾರು ಮತ್ತು ರಾಜಶ್ರೀ ಮೋಹನ್ ಚೂಂತಾರು ಅವರಿಗೆ ಒಳ್ಳೆಯ ಉದಾಹರಣೆ. ಅದು ಸರಿಯಾಗಿ ಅನ್ವಯಿಸುತ್ತದೆ ಎಂದು ನಾನು ತಿಳ್ಕೊಂಡಿದ್ದೇನೆ. ತನ್ನ 22 ವರ್ಷ ತುಂಬಿದ ವೈದ್ಯಕೀಯ ದಂತವೈದ್ಯಕೀಯ ವೃತ್ತಿಯಲ್ಲಿ, ಅದರ ಜೊತೆಗೆ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಮಾಜಮುಖಿಯಾಗಿ ತನ್ನ ಸೇವೆಯನ್ನು ಸಮಾಜದಿಂದ ತಾನು ಪಡೆದುದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿ ಸಮಾಜಕ್ಕೆ ನೀಡಿದವರು ಡಾ ಚೂಂತಾರು ಮುರಳಿಯವರು ಮತ್ತು ಅವರ ಶ್ರೀಮತಿಯವರು. ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬ ಮಹಿಳೆಯ ಬೆಂಬಲ ಸದಾ ಇರುತ್ತದೆ ಎಂದು ನಾನು ಕೇಳಿದ್ದೇನೆ. ಅದನ್ನು ಇವತ್ತು ನೋಡಿ ಅನುಭವಿಸಿದ್ದೇನೆ. ನಿಮಗೆ ಇಬ್ಬರಿಗೂ ಕೂಡ ನನ್ನ ಶುಭಾಶಯಗಳು ಮತ್ತು ಆಶೀರ್ವಾದಗಳು. ನಿಮ್ಮ ಈ ಸಂಸ್ಥೆ ಇನ್ನು ಮುಂದೆ ಇದಕ್ಕಿಂತಲೂ ಹೆಚ್ಚು
ಶ್ರೇಯಸ್ಸಾಗಿ ಅಭಿವೃದ್ಧಿಯಾಗಿ ಬೆಳಗಲು ಎಂದು ಆಶಿಸುತ್ತೇನೆ. ಜಿಂದಗಿ ಜಿಂದಾ ದಿಲಿ ಕಾ ನಾಮ ಹೈ ರೋಷನ್, ಯೂं तो कितने ही हुए और हुआ करते हैं ಎಂದು. ಜಿಂದಗಿ ಜಿಂದಾ ದಿಲಿ ಕಾ ನಾಮ ಹೈ ರೋಷನ್, ಯೂं तो कितने भी हुए और हुआ करते हैं. ಅಂದರೆ ಜೀವನ ಮತ್ತು ಸಹೃದಯರಾಗಿ ಬದುಕುವುದು ಅಂದರೆ ಪ್ರಕಾಶಮಾನವಾಗಿ ಬದುಕುವುದು, ಅದು ನಿಜವಾದ ಬದುಕು. ಹೀಗೆ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಆದರೆ ನಿಮ್ಮದು ಒಂದು ವಿಶಿಷ್ಟ ವ್ಯಕ್ತಿತ್ವ. ನಾವು ಎಲ್ಲರೂ ಕೂಡ ನಿಬ್ಬೆರಗಾಗಿ ನಿಮ್ಮ ಯಶಸ್ಸನ್ನು, ನಿಮ್ಮ ಕೀರ್ತಿಯನ್ನು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಮೆಚ್ಚಿಕೊಂಡಿದ್ದೇವೆ, ಅಲ್ಲದೆ ಆಶೀರ್ವದಿಸುತ್ತೇವೆ ಕೂಡ. ಇನ್ನೊಂದು ಸಂಸ್ಕೃತದ ಕೊಟೇಶನ್, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವಂ ಪ್ರಸೀದತಿ ಎಂಬುದಕ್ಕೆ ಸಾಕ್ಷಿ ಮತ್ತು ಉದಾಹರಣೆ ಡಾಕ್ಟರ್ ಮುರಳಿ ಮೋಹನ್ ಮತ್ತು ರಾಜಶ್ರೀ ಮೋಹನ್ ಅವರು. ಅವರ ಯಶಸ್ಸು, ಅವರ ಕೀರ್ತಿಗೆ ಅವರು ರಾತ್ರಿ ಹಗಲೆಂದದೆ ತಮ್ಮ ವೈದ್ಯಕೀಯ ವೃತ್ತಿಯೊಂದಿಗೆ ಇತರ ಬೇರೆ ಬೇರೆ ರೀತಿಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇದಕ್ಕೆ ನೀವೆಲ್ಲರೂ ಮಾತ್ರವಲ್ಲದೆ ಇವತ್ತವರು ಬರಲಿಲ್ಲ, ಶ್ರೀಯುತ ಪ್ರಸಿದ್ಧ ರಾಜಕಾರಣಿಯಾದ ಶ್ರೀಯುತ ರಮಾನಾಥ ರೈಯವರು ಸದಾ ಅವರ ಬೆಂಬಲಕ್ಕಿದ್ದು ಅವರಂತಹ ಎಷ್ಟೋ ಸಮರ್ಥ ಯುವಕರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದವರು. ಈ ಸಂದರ್ಭದಲ್ಲಿ ಅವರು ಇಲ್ಲದಿದ್ದರೂ ಕೂಡ ನಾನು ಅವರನ್ನು ಸ್ಮರಿಸಿಕೊಳ್ಳುತ್ತೇನೆ. ನನಗೆ ಈ ಸದವಕಾಶವನ್ನು ಕೊಟ್ಟ, ಅದಿರಲಿ, ಅದು ಬಲಾತ್ಕಾರದಿಂದಲೇ ಇರಲಿ, ಏನೇ ಇರಲಿ, ನಾನು ನಿಮ್ಮೊಂದಿಗೆ ಕುಳಿತಿದ್ದರೂ ಕೂಡ ನನ್ನ ಆಶೀರ್ವಾದಗಳು, ನನ್ನ ಮತ್ತು ನನ್ನ ಶ್ರೀಮತಿಯ, ನಮ್ಮ ಕುಟುಂಬದವರ ಆಶೀರ್ವಾದಗಳು ಸದಾ ನಿಮಗೆ ಇರಲಿ. ಮಾತ್ರವಲ್ಲದೆ ನಿಮ್ಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಅಂದರೆ ಅದು ಇವರ ತಾಯಿ ನನ್ನ ತಂಗಿಯ ಹೆಸರಿನಲ್ಲಿ ಸ್ಥಾಪನೆಯಾದದ್ದು. ಈ ಪ್ರತಿಷ್ಠಾನವನ್ನು ಅವರು ಶುರುವಾದಂದಿನಿಂದ ಎಷ್ಟು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಅದಕ್ಕೆ ನಾನು ಅಭಿನಂದಿಸ್ತೇನೆ. ಮಾತ್ರವಲ್ಲದೆ ಸ್ವರ್ಗದಲ್ಲಿರುವ ನಿಮ್ಮ ತಾಯಿ ಇದಕ್ಕಿಂತ ಹೆಚ್ಚು ಇನ್ನು ಏನೂ ಬಯಸಲಾರರು. ಅದೇ ರೀತಿ ನಿಮ್ಮ ತಂದೆಯವರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಹೇಳಿದರು, ನನ್ನ ಮಗ ನಿಮ್ಮಲ್ಲಿಗೆ ಬಂದು ನಮ್ಮ ತಂದೆಯವರು ಅಂದರೆ ಅವರ ಅಜ್ಜ ನಾನು ಪ್ರಾಕ್ಟೀಸ್ ಶುರು ಮಾಡ್ತೇನೆ ಎಂದಾಗ, ಮಗು ನನ್ನ ಕೈಯಲ್ಲಿ ನಿನಗೆ ಕೊಡಲಿಕ್ಕೆ ಹೆಚ್ಚೇನೂ ಇಲ್ಲ ಎಂದು ಒಂದು 5 ರೂಪಾಯಿ ನೋಟನ್ನು ಕೊಟ್ಟು ಹೇಳಿದರಂತೆ, ನಿನಗೆ ಒಳ್ಳೆಯದಾಗಲಿ, ನಿಮ್ಮ ಸಂತತಿ ಬೆಳಗಲಿ ಎಂದು ಹೇಳಿದ್ದಾರೆ. ಅದನ್ನು ಇವತ್ತು ಲಕ್ಷ್ಮೀನಾರಾಯಣ ಭಟ್ಟರು ನನಗೆ ನೆನಪು ಮಾಡಿದರು. ಎಂಥ ಒಳ್ಳೆಯ ಒಂದು ಆಶೀರ್ವಾದ. ನಾನು ಪ್ರಾಕ್ಟೀಸ್ ಶುರು ಮಾಡಿದ ಸಮಯದಲ್ಲಿಯೂ ಕೂಡ ನಮ್ಮ ವಂಶದ ಹಿರಿಯರೊಬ್ಬರು ಬಂದು ಇದೇ ರೀತಿ ನನಗೆ, ಮಗು ಇದನ್ನು ಭದ್ರವಾಗಿ ಇಟ್ಟುಕೋ, ಇದು ಮುಂದೆ ಬೆಳೆಯುತ್ತದೆ, ನೀನು ಒಂದು ಸಮಾಜಕ್ಕೆ ಬೆಳಕಾಗು ಅಂತ ಹೇಳಿದ್ದರು. ನನ್ನ ಶಕ್ತಿಯಾನುಸಾರ ನಾನು ಬೆಳಗಿದ್ದೇನೆ, ಅದರಲ್ಲಿ ನನಗೆ ತೃಪ್ತಿಯೂ ಇದೆ. ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ವೇದಿಕೆಯ ಮೇಲೆ ನನ್ನನ್ನು ಏರಿಸಿ ಕೊಟ್ಟ ಗೌರವಕ್ಕೆ ನಾನು ಶ್ರೀಮತಿ ಮತ್ತು ಶ್ರೀ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಮಾತ್ರವಲ್ಲದೆ ಈ 2 ತೊದಲು ಮಾತುಗಳನ್ನು, ಮುದುಕನಾಡಿದ ತೊದಲು ಮಾತುಗಳನ್ನು
ಕೇಳಿದ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ವೈದ್ಯಕೀಯ ವೃತ್ತಿಯೊಂದಿಗೆ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಭಾಷೆಯ ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಅತ್ಯಂತ ಸುಪುಷ್ಟವಾಗಿ ಮತ್ತು ಬಲವಾಗಿ ವಿಸ್ತರಿಸುವಲ್ಲಿ ಬೆಳೆಸುವಲ್ಲಿ ರಮಾನಂದ ಬನಾರಿ ಅವರ ಕೊಡುಗೆ ಬಹಳ ಮಹತ್ವಪೂರ್ಣ ಇದೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರ ವೈದ್ಯಕೀಯ ಸಾಮಾಜಿಕ ಸೇವೆಗೆ ಒಂದು ಗಾಡ್ ಫಾದರ್ ಥರ ಮಾರ್ಗದರ್ಶಿಯಾಗಿ ರಮಾನಂದ ಬನಾರಿ ಅವರು ಸದಾ ಮುರಳಿ ಅವರನ್ನು ಪ್ರೋತ್ಸಾಹಿಸುವಂಥ ಪ್ರೇರಣಾ ಶಕ್ತಿಯನ್ನು ನೀಡ್ತೇವೆ. ಸಮಾರಂಭದಲ್ಲಿ ಬಂದು ಮಾತಾಡಿದ್ದಾರೆ. ಒಂದು ಒಳ್ಳೆಯ ಆಶಯ ಚಿಂತನೆ ಹೊಂದಿರುವಂಥ ರಮಾನಂದ ಬನಾರಿ ಅವರು ವೈದ್ಯಕೀಯ ಸಾಮಾಜಿಕವಾಗಿಯೂ ಅಷ್ಟೇ ಚಿಕಿತ್ಸಕ ದೃಷ್ಟಿಯಿಂದ ನೋಡಬಲ್ಲಂತಹ ವಿಶೇಷ ಸೂಕ್ಷ್ಮಜ್ಞ ಮತಿಗಳು ಆಗಿದ್ದಾರೆ ಅಂತ ಬನಾರಿ ಅವರು ತುಂಬ ಹೊತ್ತುಂಟು. ಇಬ್ಬರು ಅತಿಥಿಗಳು ಬರಲಿಲ್ಲ, ಊಟದವರೆಗೂ ಮಾತಾಡ್ಬೋದು. ಬನಾರಿ ಅವರಿಗೆ ಇದೀಗ ವೇದಿಕೆ. ಎಲ್ಲರಿಗೂ ಭಾಳ ವಿಶಿಷ್ಟವಾದಂತಹ ಒಂದು ಸಂದರ್ಭ ಇದು. ನಾನು ಅನೇಕ ಬಾರಿ ಈ ಪ್ರದೇಶದಲ್ಲಿ ಓಡಾಡಿದ್ದೇನೆ, ಈಗಲ್ಲ, ಸುಮಾರು 10, 40, 50 ವರ್ಷಗಳ ಹಿಂದೆ. ಆಗ ಇಲ್ಲಿ ಮನುಷ್ಯರೇ ಇರಲಿಲ್ಲ. ಅಂದರೆ ಹಾಗಲ್ಲ, ಅಭಿವೃದ್ಧಿ ಎಷ್ಟು ವೇಗವಾಗಿ ಇಲ್ಲಿ ಸಂಭವಿಸಿದೆ. ನಮ್ಮ ಹೊಸಂಗಡಿ, ಈ ಹೊಸಂಗಡಿ ಎನ್ನುವ ಪ್ರದೇಶದಲ್ಲಿ ಒಂದು ಅಭಿವೃದ್ಧಿ ಅದ್ಭುತವಾದಂಥ ಒಂದು ರೀತಿಯಲ್ಲಿ ಆಗಿದೆ. ಈ ಅಭಿವೃದ್ಧಿಯಲ್ಲಿ ಪ್ರಾಯಶಃ ಒಂದು ಒಳ್ಳೆಯ ಪಾಲು ಅದು ನಮ್ಮ ಡಾಕ್ಟರ್ ಮುರಳಿ ಮೋಹನ ಚೂಂತಾರು ಅವರಿಗೆ ಸಲ್ಲಬೇಕು. ಅವರು ಒಂದು ಸ್ಲೋಗನ್ ಇಟ್ಕೊಂಡಿದ್ದಾರೆ ನೋಡಿ, ಭಾಳ ಆಕರ್ಷಣೀಯವಾದದ್ದು. ನಿಮ್ಮ ಹಲ್ಲು, ನಿಮ್ಮ ನಗು, ನಿಮ್ಮ ಶಕ್ತಿ. ಯಾರು ನಗಾಡೋದಿಲ್ಲ? ಅದೇ ವಿಷಯ ಇರುವುದು. ನೋಡಿ, ಅವರನ್ನು ನೋಡಿ, ಅವರಿಬ್ಬರು ನಗುವುದನ್ನು ನೋಡಿ ನೀವು. ಆ ನಗುವಿನಲ್ಲಿ ಒಂದು ವಿಶೇಷವಾದಂತಹ ಕಾಂತಿ ಇದೆ, ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಅದನ್ನು ಅವರು ಗುರುತಿಸಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ನನಗನಿಸುವಂತೆ ಅವರದ್ದಾದಂತಹ ಒಂದು ಸಾಹಸ ಪ್ರವೃತ್ತಿ, ಸವಾಲುಗಳನ್ನು ಬಹಳ ಧೈರ್ಯದಿಂದ ಎದುರಿಸುವಂತಹ ಎದೆಗಾರಿಕೆ. ಇದು ಎಲ್ಲರಲ್ಲಿಯೂ ಇರುವುದಿಲ್ಲ. ನಾನು ಈಗಾಗಲೇ ಪ್ರಸ್ತಾಪಿಸಿದ ಹಾಗೆ ಮಂಜೇಶ್ವರದಲ್ಲಿ ಅನೇಕ ವರ್ಷಗಳ ಹಿಂದೆ 1997ರಲ್ಲಿ, ನಾನು 66ರಲ್ಲಿ ಇಲ್ಲಿಗೆ ಬಂದವ, 66ರಲ್ಲಿ. ಆಗ ಅಭಿವೃದ್ಧಿಯ ಮಾತೇ ಇಲ್ಲಿ ಇರಲಿಲ್ಲ. ಆಗ ನಾನು ಸಾಮಾನ್ಯ ವೈದ್ಯಕೀಯದ ಒಂದು ಕ್ಲಿನಿಕ್ಕನ್ನು ಮಂಜೇಶ್ವರದಲ್ಲಿ ಪ್ರಾರಂಭ ಮಾಡಿದೆ. ರವಿಚಂದ್ರರಿಗೆ ಅಥವಾ ನಮ್ಮ ಆಳ್ವರಿಗೆ ನೆನಪು ಉಂಟು ಅಂತ ನನಗೆ ಗೊತ್ತಿಲ್ಲ. ಅದಾದ ವರ್ಷಗಳ ಬಳಿಕ ನಮ್ಮ ಡಾಕ್ಟರ್ ಮುರಳಿ ಮೋಹನ ಚೂಂತಾರು ಅವರು ಇಲ್ಲಿ ದಂತ ವೈದ್ಯಕೀಯದ ಒಂದು ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದರು. ಇದು ಒಂದು ಸಣ್ಣ ವಿಷಯ ಅಂತ ನಾವು ಭಾವಿಸುವ ಹಾಗಿಲ್ಲ, ಒಂದು ದಾಖಲೆಯಾಗಿ ಉಳಿಯಬಹುದಾದಂಥ ವಿಷಯ. ಆ ಕಾಲಕ್ಕೆ ಇಂತಹ ಒಂದು ಧೈರ್ಯವನ್ನು ಪ್ರದರ್ಶಿಸುವುದು ಕಷ್ಟದ ಕೆಲಸ ಆಗಿತ್ತು. ಆದರೂ ಕೂಡ ಎದೆಗುಂದದೆ ಅವರು ಈ ಚಿಕಿತ್ಸಾಲಯವನ್ನು ಮುಂದುವರಿಸ್ತಾ ಬಂದರು. ಅದರ ಉದ್ಘಾಟನೆಗೂ ನಾನು ಬಂದಿದ್ದೆ. ಅವರೇ ಹೇಳುವ ಹಾಗೆ ಅವರು ಯಾವ ಕೆಲಸ ಮಾಡಿದರೂ ಇಬ್ಬರನ್ನು ಬಿಡುವುದಿಲ್ಲ. ಒಬ್ಬರು ರಮಾನಾಥರಯ್ಯವರು ಮಾನ್ಯರು, ಮತ್ತೊಬ್ಬರು ರಮಾನಂದರು. ಎರಡನ್ನು ಗಟ್ಟಿ ಹಿಡಿದಿದ್ದಾರೆ ಅವರು. ಹಾಗಾಗಿ ಅವರ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಇವತ್ತು ಸನ್ಮಾನ್ಯ ರಮಾನಾಥರಯ್ಯವರು ಬಾರದ ಕಾರಣ ನನಗೆ ಅವರ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಈಗ ಅವರಿಗೆ ಪೋರ್ಟ್ಫೋಲಿಯೋ ಇಲ್ಲ, ಅದು ಬೇರೆ ವಿಷಯ. ಅಂಥ ಮಾನ್ಯ ರಮಾನಾಥರಯ್ಯವರನ್ನು ಮತ್ತು ನನ್ನನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಅವರೆಲ್ಲ ಕಾರ್ಯಕ್ರಮಕ್ಕೂ ಆಹ್ವಾನಿಸಿದ್ದಾರೆ. ಅವರ ಒಂದೊಂದು ಪ್ರಗತಿಯ ಹೆಜ್ಜೆಗಳನ್ನು ಕೂಡ ನಾನು ಭಾಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಬಂದಿದ್ದೇನೆ. ಈ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಇದ್ದಾರೆ. ಅವರು ಇಲ್ಲಿ ಕ್ಲಿನಿಕ್ ಪ್ರಾರಂಭ ಮಾಡುವ ಕಾಲಕ್ಕೆ ಅವರು BDS ಪದವೀಧರರಾಗಿದ್ದರು. ಆಮೇಲೆ ಅವರು ಸ್ಪೆಷಾಲಿಟಿಗೆ ಹೋದರು.
ಅವರ ಶ್ರೀಮತಿಯವರು ರಾಜಶ್ರೀಯವರು, ಅವರು ಕೂಡ BDS ಪದವೀಧರೆ. ಒಂದು ವಿಷಯ ನಾನು ಹೇಳ್ತೇನೆ. ಕೆಲವರು ಅಂದರೆ ನಮಗೆಲ್ಲ ಅನೇಕರ ಸಂಪರ್ಕ ಉಂಟು ನೋಡಿ, ನನ್ನಲ್ಲಿ ಹೇಳುವುದುಂಟು. ವಾಸ್ತವವಾಗಿ ಡಾಕ್ಟರ್ ಮುರಳಿಯವರಿಗಿಂತ ಅವರ ಶ್ರೀಮತಿಯವರೇ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ದಾರೆ. ಆಗ ನನಗೆ ನೆನಪಾದದ್ದು, ನಮ್ಮ ಭಾರತೀಯವಾದಂಥ ಸಂಸ್ಕೃತಿಯಲ್ಲಿ ಒಂದು ಒಳ್ಳೆಯ ಮಾತುಂಟು, ಪುತ್ರಾದಿಚ್ಛೇತ್ ಪರಾಜಯಂ. ಎಲ್ಲಿದ್ದಾರೆ ನಮ್ಮ ಜೂನಿಯರ್? ಅವರು ವೇದಿಕೆಗೆ ಬರುವಾಗ ನಮ್ಮ ಡಾಕ್ಟ್ರಿಗೆ ಅಷ್ಟು ಸಂತೋಷ ಆಗಿದೆ. ಕಾರಣ ಏನಂತಂದರೆ ಪುತ್ರಾದಿಚ್ಛೇತ್ ಪರಾಜಯಂ, ಶಿಷ್ಯಾದಿಚ್ಛೇತ್ ಪರಾಜಯಂ. ಈಗ ನಾವೆಲ್ಲ ನಮ್ಮ ಶಿಷ್ಯರಿದ್ದೇವೆ. ಈಗ ಒಂದು ಹೊಸ ಸ್ಲೋಗನ್ ಅದಕ್ಕೆ ಸೇರಿಸುವಂತ ಇದ್ದೇನೆ. ನೀವೆಲ್ಲ ಚಪ್ಪಾಳೆ ಮೂಲಕ ಒಪ್ಪುವುದಾದರೆ ಆದೀತು. ಭಾರ್ಯ ಇಚ್ಛೇತ್ ಪರಾಜಯಂ. ಹಾಗಾಗಿ ತುಂಬ ಪ್ರೀತಿಯಿಂದ ನಾನು ಅವರಿಗೆ ಇಬ್ಬರಿಗೂ ಕೂಡ ಆಶೀರ್ವಾದಪೂರ್ವಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಅವರು ಚಿಕಿತ್ಸಾ ಕ್ಷೇತ್ರದಲ್ಲಿ ಬೇಕಾದಷ್ಟು ಸಮರ್ಥರಾಗಿ ದುಡಿದಿದ್ದಾರೆ. ಅದಕ್ಕೂ ಮಿಗಿಲಾಗಿ ದಂತವೈದ್ಯಕೀಯಕ್ಕೆ ಸಂಬಂಧಿಸಿದಂಥ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿದ್ದಾರೆ. ಅವರು ಅದನ್ನು ಬೇರೆ ಬೇರೆ ರೀತಿಯಿಂದ ನಮ್ಮ ನಿರ್ವಾಹಕರು, ನನಗೆ ಆತ್ಮೀಯರು ರಾಮಕೃಷ್ಣರು ಅನೇಕ ಕೃತಿಗಳ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಹೀಗೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ನನಗೆ ಅದರ ಹೆಸರು ಬರುವುದಿಲ್ಲ, ಅದೇ ಒಂದು ವಿಷಯ ಇರುವುದಿಲ್ಲ. ಕೆಲವರ ಹೆಸರು ಬರ್ತದೆ, ಆದರೆ ಈ ವಿಷಯದ ಹೆಸರು ಬರುವುದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅವರು ಗುರುತಿಸಲ್ಪಟ್ಟವರು ಅಂತ ನಮ್ಮ ಡಾಕ್ಟ್ರು ಈ ದಿವಸ ಸುರಕ್ಷಾ ದಂತ ಚಿಕಿತ್ಸಾಲಯವನ್ನು ಹೊಸ ನಿವೇಶನಕ್ಕೆ ಸ್ಥಳಾಂತರಿಸುತ್ತಿರುವ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಹಳ ಮಾತಾಡಬಾರ್ದು, ಯಾಕಂದರೆ ಊಟ ಮಾಡೋ ಹೊತ್ತು ನೋಡಿ. ಹೌದೌದು, ಊಟ ಮಾಡುವ ಸಮಯದಲ್ಲಿ ಒಬ್ಬರು ಕವಿತೆ ಓದಿದರಂತೆ. ಕವಿತೆ ಓದಿ ಆಗುವಾಗ ಅಲ್ಲಿದ್ದವರು ಹೇಳಿದರಂತೆ, ಯಾರಿಗೆ ಬೇಕು ನಿನ್ನ ಕವಿತಾ, ಇದ್ದರೆ ಒಂದು ಕಪ್ ಟೀತಾ ಅಂತ ಹೇಳಿದರು. ಹಾಗೆ ಈಗ ನಾನು ಭಾಷಣ ಮಾಡಿದರೆ, ಯಾರಿಗೆ ಬೇಕು ನಿಮ್ಮ ಭಾಷಣ, ಇದ್ದರೆ ಮಧ್ಯಾಹ್ನದ ಭೋಜನ ತನ್ನಿ ಅಂತ ಹೇಳ್ಬೋದು. ಆದ್ದರಿಂದ ಬಹಳ ಮಾತಾಡುವುದಿಲ್ಲ. ವೈದ್ಯಕೀಯಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ, ಅದರದ್ದೇ ಆದಂತಹ ಪಾವಿತ್ರ್ಯ ಇದೆ. ಅದರ ಸಂಪೂರ್ಣವಾದಂತಹ ಸುಖ ದುಃಖಗಳನ್ನು ನಾನು ಹಂಚಿಕೊಳ್ಳಬಲ್ಲೆ. ಆದರೆ ಇದು ಅದಕ್ಕೆ ಸಮಯ ಅಲ್ಲ ಎಂಬುದರಿಂದ ಸಾಂಕೇತಿಕವಾಗಿ ಒಂದು ಮಾತನ್ನು ಮಾತ್ರ ನಾನು ಹೇಳ್ತೇನೆ. ವೈದ್ಯಕೀಯ ಕ್ಷೇತ್ರವೂ ಸೇರಿದ ಹಾಗೆ ನಮ್ಮ ಬದುಕಿನ ಅನೇಕ ಕ್ಷೇತ್ರಗಳು ನಮ್ಮಿಂದ ಒಂದಲ್ಲ ಒಂದು ಪ್ರಮಾಣದಲ್ಲಿ ತ್ಯಾಗವನ್ನು ಅಪೇಕ್ಷಿಸ್ತೇವೆ. ತ್ಯಾಗ ಇಲ್ಲದೆ ಬದುಕಿಲ್ಲ ಎನ್ನುವುದು ಒಂದು ಪರಮ ಸತ್ಯ. ಯಾರೇ ಇದ್ದರೂ ಕೂಡ. ಆದರೆ ವೈದ್ಯರಲ್ಲಿ ಆ ತ್ಯಾಗದ ಪ್ರಮಾಣ ಒಂದಷ್ಟು ಜಾಸ್ತಿ ಅಪೇಕ್ಷಿತ. ಆ ವೃತ್ತಿಗೆ ನಾವು ಕೊಡಬಹುದಾದಂಥ ಗೌರವ. ಹಾಗಾಗಿ ತ್ಯಾಗ ಮಾಡುವುದಕ್ಕೆ ನಾವು ಹಿಂದುಳಿಯಬಾರದು. ಭಗವದ್ಗೀತೆಯಲ್ಲಿ ಒಂದು ಮಾತು ಬಂದಿದೆ, ಯಜ್ಞ ದಾನ ತಪಸ್ಸು. ಯಜ್ಞ ದಾನ ತಪಸ್ಸು ಈ ಮೂರನ್ನು ಮನೀಷಿಗಳು ಬಿಡಬಾರದು ಅಂತ. ಯಾರೋ ಒಬ್ಬರಲ್ಲ, ಯಾವ ಒಂದು ವರ್ಣದವರಲ್ಲ, ಯಾವ ಒಂದು ವರ್ಗದವರಲ್ಲ, ಮನೀಷಿಗಳು ಇದನ್ನು ಬಿಡಬಾರದು. ಯಜ್ಞ ದಾನ ತಪಸ್ಸು ಈ ಮೂರರಲ್ಲಿಯೂ ಅಂತರ್ಗತವಾಗಿರುವುದು ತ್ಯಾಗ. ಹಾಗಾಗಿ ಒಂದು ಯಜ್ಞದಂತೆ, ಒಂದು ತಪಸ್ಸಿನಂತೆ, ಒಂದು ದಾನದಂತೆ ನಾವು ವೃತ್ತಿ ಪ್ರವೃತ್ತಿಗಳನ್ನು ನಿರ್ವಹಿಸಬೇಕು ಎನ್ನುವುದು ಆ ಒಂದು ದೊಡ್ಡ ಸಂದೇಶ ಅದು ಬದುಕಿಗೆ. ಅಂಥ ಒಂದು ತ್ಯಾಗದ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಸಮರ್ಥವಾಗಿ ತಮ್ಮ ಕಾರ್ಯವನ್ನು ನೆರವೇರಿಸ್ತಾ ಬಂದಿದ್ದಾರೆ. ಅನೇಕ ಪ್ರತಿಕೂಲಗಳು ಬಂದಾಗಲೂ ಅವರು ಅಂಜಲಿಲ್ಲ. ಎಲ್ಲ ಪ್ರತಿಕೂಲಗಳನ್ನು ಎದುರಿಸಿಯೂ ಒಳ್ಳೆಯ ಒಂದು ಚಿಕಿತ್ಸಾಲಯವನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರ ಹಿರಿಯರಾದಂಥ ನಮ್ಮ ವೈದಿಕ ವಿದ್ವಾಂಸರು ವೇದಮೂರ್ತಿ ಅವರು ಶ್ರೀ ಚೂಂತಾರ ಲಕ್ಷ್ಮೀನಾರಾಯಣ ಭಟ್ ಅವರಿಲ್ಲಿದ್ದಾರೆ.
ಅವರಿಗೆ ನಾನು ಗೌರವಪೂರ್ವಕ ನನ್ನ ನಮನಗಳನ್ನು ಸಲ್ಲಿಸ್ತಾ ಎಲ್ಲ ಸಹೃದಯರಿಗೂ ಮತ್ತೊಮ್ಮೆ ವಂದಿಸಿ ಈ ಚಿಕಿತ್ಸಾಲಯಕ್ಕೆ ಸರ್ವ ಶುಭಾಶಯಗಳನ್ನು ಹಾರೈಸುವುದರೊಂದಿಗೆ ಎಲ್ಲರಿಗೂ ಅಂದರೆ ಲೋಕಾಹ ಸಮಸ್ತ ಎಂಬ ಮಾತು ಇದೆ, ಅದರೊಂದಿಗೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಯಾರೆಲ್ಲ ವೈದ್ಯಕೀಯದ ಫಲಾನುಭವಿಗಳಿದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಈ ದಿನ ಈ ಸುರಕ್ಷಾ ದಂತ ಚಿಕಿತ್ಸಾಲಯದ ಸ್ಥಳಾಂತರ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಇಬ್ಬರು ವಯೋವೃದ್ಧರಾದ ಡಾಕ್ಟರ್ಸು, ಡಾಕ್ಟರ್ ರಮಾನಂದ ಬನಾರಿ ಹಾಗೂ ಡಾಕ್ಟರ್ ಗಣಪತಿ ಭಟ್, ಇವರು ಎಷ್ಟು ವೃದ್ಧರಾಗಿದ್ದರೂ ಈ ಪ್ರಾಯದಲ್ಲಿಯೂ ಈ ವೇದಿಕೆಯ ಮೇಲೆ ಬಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ, ಶುಭಾಶೀರ್ವಾದಗಳನ್ನು ನೀಡಿದ್ದಾರೆ. ಅವರಿಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು, ಡಾಕ್ಟರ್ ರಾಜಶ್ರೀ ಮೋಹನ್ ಹಾಗೂ ಚೂಂತಾರು ಮನೆಯವರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತಾ ಇದ್ದೇನೆ. ಸ್ಥಳಾಂತರ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಸಲೀಂ ಮತ್ತು ನೆಪೋಲಿಯನ್ ಮೊಂತೆರೋ ಮತ್ತು ಸದಾಶಿವ ಆಳ್ವ ಮೂವರು ಈ ಪ್ರದೇಶದ ಗಣ್ಯರು, ಅವರಿಗೆ ಕೂಡ ದೀಪ ಬೆಳಗಿಸಿ ಉದ್ಘಾಟಿಸಿದ್ದಕ್ಕಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ನಮಸ್ಕಾರ.